ಇಲ್ಲಿ ಹೇಗೆ ಒಂದೊಂದು ಬೀಜ ಇಂತಹ ಬೀಜವನ್ನು ನೆಟ್ಟಿದಾಗ ಇಂತಹ ಫಲ ಬರುತ್ತೆ ಅನ್ನೋದೇನಿದೆಯೋ ಮತ್ತೆ ಅದು ನಮ್ಮ ಕೈಯಲ್ಲೇ ಇದೆಯೋ, ಅದೇ ರೀತಿ ಇಂತಹ ಕರ್ಮವನ್ನು ಮಾಡಿದರೆ ಇಂತಹ ಫಲ ಬರುತ್ತೆ ಅನ್ನೋದು ಸಹ ನಮ್ಮ ಕೈಯಲ್ಲೇ ಇದೆ. ಆದ್ದರಿಂದ ಅಲ್ಲಿ ಹೇಗೆ ಬೀಜವನ್ನು ನೆಡುವಾಗಲೇ ನಾವು ಯೋಚನೆ ಮಾಡಬೇಕು, ಇಲ್ಲೂ ಸಹ ಕೆಲಸವನ್ನು ಮಾಡುವಾಗಲೇ, ಮಾಡಲಿಕ್ಕಿಂತ ಮೊದಲೇ ನಾವು ಯೋಚನೆ ಮಾಡಬೇಕು. ಒಂದ್ಸಲಿ ಮಾಡಿದ ಮೇಲೆ ಪುನಃ ಈಶ್ವರ ಏನು ತೀರ್ಪು ಕೊಡ್ತಾನೋ ಅದಕ್ಕೋಸ್ಕರ ಕಾಯ್ತಾ ಇರಬೇಕಾಗುತ್ತೆ ಅಷ್ಟೇ. ಆದ್ದರಿಂದ ಇದು ಅದರ ಅರ್ಥ. ಈಶ್ವರ ಸಂಕಲ್ಪ ಇಲ್ಲದೆ ಏನೂ ನಡೆಯುವುದಿಲ್ಲ ಅನ್ನುವಂತಹ ಮಾತಿನ ಅರ್ಥ ಏನು ಅಂತಂದರೆ ಇದು ಅದರ ಅರ್ಥ. ಅಲ್ಲಿಗೆ ಎಲ್ಲ ಫಲಗಳು ಈಶ್ವರನ ಸಂಕಲ್ಪದಿಂದ ನಡೀತಾ ಇದೆ. ಅದಕ್ಕೆ ಇದನ್ನು ಸಾಧಾರಣ ಕಾರಣ ಎಂಬುದಾಗಿ ಹೇಳ್ತಾರೆ. ಈಶ್ವರನನ್ನು ಸಾಧಾರಣ ಕಾರಣ ಎಂಬುದಾಗಿ ಹೇಳ್ತಾರೆ. ಸಾಧಾರಣ ಅಂದ್ರೇನು? ಎಲ್ಲ ಕಡೆ ಇರುವಂತಹದ್ದು. ಅಂದರೆ ಅದು ಒಳ್ಳೆ ಫಲ ಆದರೂ ಕೆಟ್ಟ ಫಲ ಆದರೂ ಎರಡರ ಹಿಂದೆನೂ ಈಶ್ವರ ಇರ್ತಾನೆ. ಆದರೆ ಕರ್ಮಗಳು ಮಾತ್ರ ಹಾಗಲ್ಲ. ಒಳ್ಳೆ ಫಲದ ಹಿಂದೆ ಒಳ್ಳೆ ಕರ್ಮ ಮಾತ್ರವೇ ಇರುತ್ತೆ. ಆ ಕೆಟ್ಟ ಫಲದ ಹಿಂದೆ ಕೆಟ್ಟ ಕರ್ಮವೇ ಇರುತ್ತೆ. ಒಳ್ಳೆ ಫಲದ ಹಿಂದೆ ಕೆಟ್ಟ ಕರ್ಮ ಇರುವುದಿಲ್ಲ, ಕೆಟ್ಟ ಫಲದ ಹಿಂದೆ ಒಳ್ಳೆ ಕರ್ಮ ಅನ್ನೋದು ಇರುವುದಿಲ್ಲ. ಅದು ಅಸಾಧಾರಣವಾಗಿರುತ್ತೆ, ಪ್ರತ್ಯೇಕವಾಗಿ ಅದಕ್ಕೆ ಮಾತ್ರ ಇರುತ್ತೆ. ಸಾಧಾರಣ ಅಂದ್ರೇನು? ಎಲ್ಲದಕ್ಕೂ ಸಮಾನವಾಗಿರುವಂತಹದ್ದು. ಈ ನೀರು ಅನ್ನೋದು ಎಲ್ಲ ಮರಗಳಿಗೂ ಸಮಾನ. ಆದರೆ ಆಯಾ ಮರದ ಬೀಜವು ಮಾತ್ರ ಆಯಾ ಮರದ್ದೇ ಪ್ರತ್ಯೇಕವಾಗಿರುತ್ತೆ. ಹಾಗಾಗಿ ಯಾವುದು ಬೇಕೋ ಅದು ನಾವು ನೆಡುವಾಗಲೇ ಯೋಚನೆ ಮಾಡಬೇಕು. ಅದರಿಂದ ಹಾಗಿದ್ರೆ ಇದು ಹೆಂಗ್ರಿ ನಮಗೆ ಗೊತ್ತಾಗುತ್ತೆ ಯಾವುದು ಒಳ್ಳೆಯದು ಯಾವುದು ಅಲ್ಲ ಅನ್ನೋದು ಹೆಂಗೆ ಗೊತ್ತಾಗುತ್ತೆ ಅಂತಂದ್ರೆ ಅಲ್ಲೊಂದು ಶಾಸ್ತ್ರ ಇದೆ. ಹಾಗಿದ್ರೆ ಯಾವುದು ಒಳ್ಳೆ ಕರ್ಮ, ಯಾವುದು ಕೆಟ್ಟ ಕರ್ಮ, ಯಾವುದನ್ನು ಮಾಡಿದರೆ ಏನು ಫಲ ಬರುತ್ತೆ ಅಂತ ಪ್ರಶ್ನೆ ಬಂದಾಗ ಅದಕ್ಕೂ ಇಲ್ಲಿ ಶಾಸ್ತ್ರಗಳಿವೆ. ಅದಕ್ಕೆ ಆ ಶಾಸ್ತ್ರಗಳನ್ನು ಯಾವತ್ತೋ ಈಶ್ವರ ಉಪದೇಶ ಮಾಡಿ ಆಗಿದೆ.